ಗಂಗಾವತಿ 80ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಆವರಣದಲ್ಲಿ ನಡೆಯಿತು. ಶಾಲಾ ಆವರಣವನ್ನ ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು. ವೇದಿಕೆಗೆ ಗಣ್ಯರನ್ನ ವಿದ್ಯಾರ್ಥಿಗಳು ಕವಾಯತಿನ ಮೂಲಕ ಬರಮಾಡಿಕೊಂಡರು. ಸಮಾರಂಭದ ಅಧ್ಯಕ್ಷತೆಯನ್ನ ಶಾಲೆಯ ಕಾರ್ಯದರ್ಶಿ ಶ್ರೀ ಜಗನ್ನಾಥ್ ಆಲಂಪಲ್ಲಿಯವರು ವಹಿಸಿದ್ದರು. ಅತಿಥಿಗಳಾಗಿ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಿಯಾಕುಮಾರಿ ಆಗಮಿಸಿದ್ದರು. ಅಲ್ಲದೆ ಶಾಲಾ ಆಡಳಿತ ಮಂಡಳಿ ಸದಸ್ಯರಾದ ಶ್ರೀ ಇಬ್ರಾಹಿಂ ಅವರು ಸಹ ಉಪಸ್ಥಿತರಿದ್ದರು. ಮೊದಲಿಗೆ ರಾಷ್ಟ್ರ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ವಂದೇ ಮಾತರಂ ಗೀತೆಯನ್ನ ಎಲ್ಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಡಿ ರಾಷ್ಟ್ರಕ್ಕೆ ಗೌರವ ಸಲ್ಲಿಸಿದರು. ನಂತರ ಧ್ವಜಾರೋಹಣ ಮಾಡಿ ರಾಷ್ಟ್ರಕ್ಕೆ ರಾಷ್ಟ್ರಗೀತೆಯನ್ನ ನೆರವೇರಿಸಲಾಯಿತು. ವೇದಿಕೆ ಮೇಲೆ ನರ್ಸರಿ ವಿಭಾಗದ ಪುಟ್ಟ ಮಕ್ಕಳು ರಾಷ್ಟ್ರ ನಾಯಕರು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣ ಹಾಕಿಕೊಂಡು ಬಂದು ವಿಜೃಂಭಿಸಿದರು. ಅಲ್ಲದೆ ರಾಷ್ಟ್ರ ಲಾಂಛನಗಳಾದ ಹೂ ಕಮಲ, ರಾಷ್ಟ್ರ ಪ್ರಾಣಿ ಹುಲಿ, ರಾಷ್ಟ್ರ ಪಕ್ಷಿ ನವಿಲು ವೇಷದೊಂದಿಗೆ ರಾಷ್ಟ್ರ ಭಾವೈಕ್ಯತೆ ಕಾಪಾಡುವ ನೃತ್ಯವನ್ನ 7ನೇ ತರಗತಿ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಪ್ರದರ್ಶಿಸಿದರು. ಅಲ್ಲದೆ ಅನೇಕ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ರಾಷ್ಟ್ರ ಭಾವೈಕ್ಯತೆಯನ್ನ ಕುರಿತು ಭಾಷಣದ ಮೂಲಕ ತಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸಿದರು. ಶಾಲೆಯ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು ಸುಂದರ ಕವಾಯತ್ನ ಮೂಲಕ ಧ್ವಜವಂದನೆ ಮಾಡಿ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿದರು. ಶಾಲೆಯ ಕಾರ್ಯದರ್ಶಿ ಮಾತನಾಡಿ, ಎಲ್ಲರೂ ರಾಷ್ಟ್ರ ಭಾವೈಕ್ಯತೆ ಕಾಪಾಡಿ ಭಾರತವನ್ನ ವಿಶ್ವ ನಾಯಕ ರಾಷ್ಟ್ರ ಮಾಡಲು ವಿದ್ಯಾರ್ಥಿಗಳಲ್ಲಿ ಪ್ರೇಮದಿಂದ ಕೆಲಸ ಮಾಡಲು ವಿದ್ಯಾರ್ಥಿಗಳಿಗೆ ಸೂಚಿಸಿದರು. ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಿಯಾಕುಮಾರಿ ಮಾತನಾಡುತ್ತಾ, ಇಂದಿನ ಮಕ್ಕಳೇ ನಾಳಿನ ದೇಶದ ಪ್ರಜೆಗಳು. ಇಂದಿನಿಂದ ರಾಷ್ಟ್ರಭಕ್ತಿಯನ್ನ ತಮ್ಮ ಮನದಲ್ಲಿ ಬೆಳೆಸಿಕೊಳ್ಳಲು ಸಲಹೆ ನೀಡಿದರು. ಕಾರ್ಯಕ್ರಮವನ್ನು ಶಾಲೆಯ ಶಿಕ್ಷಕಿಯರ ಶ್ರೀಮತಿ ಸುಮಾ ಮತ್ತು ಶ್ರೀಮತಿ ಸುಮಂಗಳ ನಿರೂಪಣೆ ಮಾಡಿದರು. ಶಾಲೆಯ ಶಿಕ್ಷಕರಾದ ಶ್ರೀಮತಿ ಶ್ವೇತಾ, ಶ್ರೀ ನೀಲಕಂಠಪ್ಪ, ಶ್ರೀ ಸೋಮಶೇಖರ್, ಶ್ರೀ ಛತ್ರಪ್ಪ, ಶ್ರೀ ಭಾನು ಇತರ ಎಲ್ಲ ಶಿಕ್ಷಕಿಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಈ 80ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದೈಹಿಕ ಶಿಕ್ಷಕರು ಎಲ್ಲರೂ ವೇದಿಕೆಗೆ ಆಹ್ವಾನಿಸಬೇಕಂತ ಕೇಳ್ಕೊಳ್ತೀವಿ. Now I request our sir, ma'am and the chief guest to kindly come forward the flag hosting ceremony puja program.
ದಯಮಾಡಿ ಎಲ್ಲ ಪಾಲಕರು ಮತ್ತು ಮಕ್ಕಳು ಎದ್ದು ನಿಂತು ಗೌರವಿಸಬೇಕು. ಪೂಜೆ ಮತ್ತು ಮುಂದೆ ರಾಷ್ಟ್ರೀಯ ಗೀತೆಯನ್ನು ಹಾಡಲಾಗುತ್ತದೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ಹೇಳಬೇಕು. Thank you. Right. Let us welcome our national flag with respect and honor. Now I request our sir, ma'am, and the chief guest to kindly come forward for the flag hosting ceremony. ಮಾಸ್ಕ್ ಬೆಸ್ಟ್ ಹಿಡಿಯಬೇಕು. ಫ್ಲಾಗ್ ಹಾಸ್ಟಿಂಗ್ ಆದ್ಮೇಲೆ ಮಾಸ್ಕ್ ಬೆಸ್ಟ್. Now let us sing our national anthem with pride and respect.